ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂತಲ್ವಾ, ಹಾಗಾಗಿ ಹಳೆ ದೀಪಗಳನ್ನೇ ಹೊಸ ದೀಪಗಳನ್ನಾಗಿ ಹೇಗೆ ರೆಡಿ ಮಾಡ್ಕೋಬೋದು, ಹೇಗೆ ಡೆಕೋರೇಷನ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಬಳಸಿರೋಂಥ ದೀಪಗಳನ್ನೇ ಯೂಸ್ ಮಾಡಿ ಹೊಸ ದೀಪಗಳನ್ನ ಹೇಗೆ ರೆಡಿ ಮಾಡೋದು ಅಂತ ತುಂಬಾ ಈಸಿ. ಹಾಗೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಈ ರೀತಿ ಬಳಸಿರೋಂಥ ದೀಪಗಳನ್ನೇ ತೊಗೊಂಡಿದ್ದೀನಿ. ಇದು ಯೂಸ್ ಮಾಡಿರೋಂಥ ದೀಪಗಳನ್ನೇ ನೀಟಾಗಿ ವಾಶ್ ಮಾಡಿ ಎತ್ತಿಟ್ರೆ ಈ ರೀತಿಯಾಗಿರುತ್ತೆ. ಇದು ಮಣ್ಣಿನ ದೀಪಗಳು. ಈ ದೀಪಗಳನ್ನ ಈಗ ದೀಪಾವಳಿ ಹಬ್ಬಕ್ಕೆ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ತುಂಬಾ ಯೂಸ್ ಆಗುತ್ತೆ. ಮೊದಲಿಗೆ ಈ ರೀತಿ ದೊಡ್ಡ ದೀಪಗಳನ್ನ ಎರಡನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಮಕ್ಕಳಿಗೆ ಈಗ ಪ್ರಾಜೆಕ್ಟ್ ವರ್ಕ್ ಅದು ಇದು ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಮಕ್ಕಳಿರೋ ಮನೇಲಿ ಮಾಮೂಲಿಯಾಗಿ ಪೇಂಟು ಅದೆಲ್ಲ ಇದ್ದೇ ಇರುತ್ತೆ. ಇದಕ್ಕೆ ಆಯಿಲ್ ಪೇಂಟೇ ಇದು ಮಾಡಬೇಕು ಅಂತೇನಿಲ್ಲ. ಮಾಮೂಲಿ ಅದಕ್ಕೆ ಅಂತ ಏನು ಸಪ್ರೇಟಾಗಿ ನೀವು ಬಂಡವಾಳ ಹಾಕಿ ಮಾಡೋ ಅಂಥದ್ದು ಏನಿಲ್ಲ. ಮನೇಲೇ ಏನು ವಸ್ತುಗಳು ಇರುತ್ತಲ್ವ, ಅದನ್ನೇ ಯೂಸ್ ಮಾಡಿಬಿಟ್ಟು ನಾವು ಡೆಕೋರೇಷನ್ ಆಗಿ ಮಾಡ್ಕೋಬೋದು. ಮೊದಲಿಗೆ ಈಗ ನಾನು ನನ್ನ ಮಗ ಮತ್ತು ಮಗಳದ್ದು ಪ್ರಾಜೆಕ್ಟ್ ವರ್ಕ್ ಇತ್ತು, ಅದಕ್ಕೆ ಯೂಸ್ ಮಾಡಿ ಮಿಕ್ಕಿರೋ ಅಂಥ ಪೇಂಟ್ಗಳಲ್ಲಿ ಏನಾದರೂ ಒಂದು ಮಾಡೋಣ ಅಂಥೇಳಿ. ಈಗ ಹೇಗೋ ಹಬ್ಬ ಬಂತಲ್ವ, ಹಾಗಾಗಿ ದೀಪಾವಳಿ ಹಬ್ಬ ಬಂದಿರೋದ್ರಿಂದ ದೀಪಗಳಿಗೆ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅದೇ ಪೇಂಟನ್ನೇ ಯೂಸ್ ಮಾಡಿಬಿಟ್ಟು ನಾನು ಇಲ್ಲಿ ದೀಪಗಳಿಗೆ ಪೇಂಟ್ ಮಾಡ್ತಾಯಿದ್ದೀನಿ. ಅದು ಒಂದು ರೀಸನ್ ಆಯಿತು ಅಂತಂದರೆ, ಇನ್ನೊಂದು ಆಯಿಲ್ ಪೇಂಟ್ ಆದರೆ ಒಂದು ಸಲ ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ಅಳಿಸೋದಕ್ಕೆ ಬರೋದಿಲ್ಲ. ಈ ಪೇಂಟ್ ಆದರೆ ನೀರಲ್ಲಿ ವಾಶ್ ಮಾಡಿದ್ರೆ ಸಾಕು, ನೀಟಾಗಿ ಪೇಂಟ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಮತ್ತೆ ಇದನ್ನು ನೀವು ಬೇರೆ ರೀತಿಯಾಗಿ ಡೆಕೋರೇಷನ್ ಮಾಡ್ಕೋಬೋದು ಹಬ್ಬ ಮುಗಿದ್ಮೇಲೆ. ಹಾಗಾಗಿ ನಾನು ಈ ಪೇಂಟನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈಗ ಈ ಪೇಂಟನ್ನು ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಪೇಂಟನ್ನು ತೊಗೊಬಿಟ್ಟು, ನಾನಿಲ್ಲಿ ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ಬ್ಲೂ ಕಲರು ಪೇಂಟ್ನ ತೊಗೊಬಿಟ್ಟು ಎರಡಕ್ಕೂ ಸೇಮು ಒಂದೇ ಕಲರು ಈ ರೀತಿಯಾಗಿ ಪೇಂಟ್ ಮಾಡ್ಕೊಳ್ತೀನಿ. ನೋಡಿ, ಎರಡು ದೀಪಗಳನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಯೆಲ್ಲೋ ಕಲರು ಮತ್ತು ಫ್ಲವರ್ಗೆ ರೆಡ್ ಕಲರ್ನ ಯೂಸ್ ಮಾಡಿದ್ದೀನಿ. ಸೆಂಟ್ರಲ್ಲಿ ಒಂದು ಗೋಲ್ಡ್ ಕಲರು 3D ಬರುತ್ತಲ್ವ, ಅದರಲ್ಲಿ ಒಂದು ಡಾಟನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು ದೀಪನ. ಅದು ಈಗ ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡೋಣ. ಈಗ ಇನ್ನೂ ಎರಡು ಚಿಕ್ಕ ದೀಪಗಳಿಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೂ ಅಷ್ಟೇ ನಾನು ಈಗ ರೆಡ್ ಕಲರ್ ಪೇಂಟನ್ನು ಮಾಡ್ಕೊಳ್ತಾ ಇದ್ದೀನಿ.
ಈಗ ನೋಡಿ ಇದಕ್ಕೂ ರೆಡ್ ಕಲರು ಮತ್ತು ಗ್ರೀನು ಮತ್ತು ಯೆಲ್ಲೋ ಕಲರ್ನೇ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸಿಲ್ವರ್ ಕಲರ್ 3Dದು ಸೆಂಟ್ರಲ್ಲಿ ಡಾಟ್ ಇಕ್ಕಿದ್ದೀನಿ. ಇದಕ್ಕೆ ಗೋಲ್ಡು ಮತ್ತು ರೆಡ್ಗೆ ಸಿಲ್ವರ್ ಕಲರು ಈ ರೀತಿಯಾಗಿ ಡಾಟನ್ನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೀಪಗಳು ಅಂತ. ಇವು ಪೂರ್ತಿಯಾಗಿ ಡ್ರೈ ಆಗಲಿ. ಅಷ್ಟರಲ್ಲಿ ನಾವು ಇದು ಕಿವಿದು ಬರ್ಡ್ಸ್ ಬರುತ್ತಲ್ವ, ಕಿವಿ ಕ್ಲೀನ್ ಮಾಡ್ಕೊಳ್ಳೋದು, ಅದನ್ನು ಯೂಸ್ ಮಾಡಿಬಿಟ್ಟು ಹೇಗೆ ಡೆಕೋರೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ 5 ಬರ್ಡ್ಸನ್ನು ತೊಗೊಂಡಿದ್ದೀನಿ. ತೊಗೊಬಿಟ್ಟು ಅದಕ್ಕೆ ಗೋಲ್ಡ್ ಕಲರು ಮಿಂಚಿಂದು ಶೈನಿಂಗ್ದು ಪೇಂಟ್ ಬರುತ್ತಲ್ವ, ಅದನ್ನು ಪೇಂಟ್ ಮಾಡ್ತಾಯಿದ್ದೀನಿ. ಈಗ ಅಷ್ಟಕ್ಕೂ ಪೇಂಟ್ ಮಾಡಿ ಅವು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಸ್ಟೋನ್ಸ್ ಬರುತ್ತಲ್ವ, ನೀವು ಯಾವ್ದು ಬೇಕಿದ್ರೂ ತೊಗೋಬೋದು. ಇಲ್ಲಿ ನಾನು ಬ್ಲೂ ಕಲರ್ದು ತೊಗೊಂಡಿದ್ದೀನಿ. ಯಾಕಂದರೆ ಬ್ಲೂ ಕಲರ್ ಪೇಂಟ್ ಮಾಡೋದ್ರಿಂದ ಇದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಮನೇಲಿ ಯಾವುದಿರುತ್ತೋ, ಏನಾದರೂ ವರ್ಕ್ಗಳು ಮಾಡೋಕ್ಕೆ ಅಥವಾ ಡೆಕೋರೇಷನ್ ಮಾಡೋಕ್ಕೆ ತಂದೇ ಇರ್ತೀರಲ್ವ, ಅಥವಾ ಯಾವುದಾದ್ರೂ ಹಳೆ ಕ್ಲಾತಲ್ಲಿ ಬಂದಿರುತ್ತೆ, ಸ್ಯಾರಿಗಳಲ್ಲಿ ಬಂದಿರುತ್ತೆ, ಅದನ್ನು ಸಹ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಇಲ್ಲಿ ನಾನು ಬ್ಲೂ ಕಲರ್ನ ಇದು ಮಾಡ್ಕೊಳ್ತಾ ಇದ್ದೀನಿ. 2 ದೀಪಗಳಿಗೆ ಹಚ್ಕೊಬಿಟ್ಟು ಸೆಂಟ್ರಲ್ಲಿ ಗೋಲ್ಡ್ ಕಲರ್ 3D ಬರುತ್ತಲ್ವ, ಅದನ್ನು ಸಹ ಗೋಲ್ಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ. ಹಾಗೆ ಸಣ್ಣ ದೀಪಗಳಿಗೂ ಅಷ್ಟೇ ಗ್ರೀನು ಮತ್ತು ಸಿಲ್ವರ್ ಕಲರು ಹಾಕ್ಬಿಟ್ಟು ರೆಡಿನ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೀಪಗಳು ಅಂತ. ಮುಂಚೆಗೂ ಈಗೂ ಹೇಗೆ ಡಿಫ್ರೆನ್ಸ್ ಆಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.